ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ರಾತ್ರಿ ಮಾತನಾಡುವಾಗ ಇವತ್ತು ವ್ಯಾಸತೀರ್ಥರ ಬಗ್ಗೆ ಬೆಳಗ್ಗೆ ಮಾತನಾಡ್ತೇನೆ ಅಂತ ಹೇಳಿದ್ದೆ. ಇವತ್ತು ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಾ ಇದ್ದೇನೆ, ರಾತ್ರಿ ಮಾಡ್ತೇನೆ. ವ್ಯಾಸತೀರ್ಥರ ಚಂದ್ರಿಕಾ ಅಂತನ್ನುವ ಗ್ರಂಥದ ಮೇಲೆ ಕೆಲವೊಂದು ಭಾಗಗಳನ್ನು ಮಾಡೋದು ಅಂತ. ಹಾಗಾದರೆ ಇವತ್ತೇನು ಅಂತ ಹೇಳಿದ್ರೆ, ಈಗ ಅಗ್ನಿಪುರಾಣ ಮತ್ತು ವಿಷ್ಣು ತತ್ವ ನಿರ್ಣಯವೇ. ಆದರೆ ಇದರಲ್ಲೂ ಒಂದು ಸಣ್ಣ ಚೇಂಜ್ ಇದೆ. ಇದನ್ನು ಅಗ್ನಿಪುರಾಣವನ್ನು 20 ನಿಮಿಷಗಳ ತನಕ ಮಾಡಿ 5 ನಿಮಿಷ ವಿರಾಮ ಮತ್ತು ವಿಷ್ಣು ತತ್ವ ನಿರ್ಣಯವನ್ನು ಮಾಡಲಿದ್ದೇನೆ. ಈ 26ನೇ ಅಧ್ಯಾಯದಲ್ಲಿ ಮುದ್ರೆಗಳ ಲಕ್ಷಣವನ್ನು ನೋಡಿದ್ವಿ. 27ನೇ ಅಧ್ಯಾಯದಲ್ಲಿ ಶಿಷ್ಯರಿಗೆ ದೀಕ್ಷಾದಾನ ವಿಧಿ ಅದನ್ನು ನಾವು ನೋಡಿದ್ವಿ. ಆಮೇಲೆ ಅರ್ಚಾಯಾಮ್ ಅಭಿಷೇಕ ಕಥನಂ ಅಂತ ಪ್ರತಿಮೆಯಲ್ಲಿ ಅಭಿಷೇಕ ಹೇಗೆ ಮಾಡಬೇಕು ಅಂತ. ಇದಾದ ಮೇಲೆ ಮಂತ್ರವನ್ನು ಸಾಧನೆ ಮಾಡುವ ಬಗೆ, ಸರ್ವತೋಭದ್ರಮಂಡಲ ಮೊದಲಾದವುಗಳನ್ನು ನಾವು ಚಿಂತನೆ ಮಾಡುವಂಥದ್ದು. ಅದನ್ನು ಈಗ ನೋಡಬೇಕಿದೆ. ನಾವು 29ನೇ ಅಧ್ಯಾಯದಲ್ಲಿ ನೋಡಲಿಕ್ಕಿದೆ. ಅದರಲ್ಲಿ ಮಂತ್ರ ಸಾಧನ ವಿಧಿ, ಸರ್ವತೋಭದ್ರಮಂಡಲ ಮೊದಲಾದವುಗಳ ವಿಧಿಯನ್ನು ನಿರೂಪಣೆ ಮಾಡಿದ್ದಾರೆ. 30ನೇ ಅಧ್ಯಾಯ ಮಂಡಲವನ್ನು ಹೇಗೆ ಬರೆಯೋದು, ಆ ಮಂಡಲ ರಚನೆ ಮಾಡುವ ಉದ್ದೇಶ ಏನು, ಅದನ್ನೆಲ್ಲ ನಿರೂಪಣೆ ಮಾಡಿ ಅಪಾಮಾರ್ಜನ ವಿಧಾನ ಅಂತ. ಅಪಾಮಾರ್ಜನ ಹೇಳಿದರೆ ಪ್ರೋಕ್ಷಣೆ. ಆ ಪ್ರೋಕ್ಷಣೆಯನ್ನು ಸರಿಯಾಗಿ ಮಾಡಿದರೆ ಸಂಪತ್ತು ಮೊದಲಾದವುಗಳೆಲ್ಲ ಬರುವಂಥದ್ದು, ದೇಹ ಶುದ್ಧಿಯಾಗುವಂಥದ್ದು. ಅದಕ್ಕೆ ಅನೇಕ ಫಲಗಳನ್ನು ಹೇಳಿದ್ದಾರೆ. ನೇತ್ರ ದುಃಖ, ಶಿರೋ ದುಃಖ, ಉದರ ಸಂಭವಂ, ಹೊಟ್ಟೆಯ ನೋವು, ಅನಿಶ್ವಾಸಂ, ಜೋರಾಗಿ ಉಸಿರು ತೆಗೆದುಕೊಳ್ಳಿಕ್ಕಾಗದೇ ಇರೋದು, ಅತಿಶ್ವಾಸಂ, ಏದುಸಿರು ಇತ್ಯಾದಿಗಳೆಲ್ಲ ತರಹದ ದೋಷಗಳನ್ನು ಅದು ಪರಿಹಾರ ಮಾಡುತ್ತೆ. ಆ ಮಂತ್ರಗಳನ್ನು ಹೇಳಿಕೊಂಡು ಅದು ಸಿಂಪಡಿಸಿದರೆ ಅಂತ. ಇನ್ನು ಸಂಸ್ಕಾರಗಳ ವರ್ಣನೆ, ಅದು 32ನೇಯದ್ದು. ಪವಿತ್ರಾರೋಪಣ ವಿಧಿ ಅಂತ. ಪವಿತ್ರ ಅಂತ ಹೇಳಿದ್ರೆ ದರ್ಭೆ. ಆ ದರ್ಭೆಯನ್ನು ಯಾವ ರೀತಿ ಕಟ್ಟಿಕೊಳ್ಳೋದು. ಈಗ ಅದು ಪವಿತ್ರಾರೋಪಣ ಅಂತ ಹೇಳಿದ್ರೆ ಅದು ಆ ದರ್ಭೆ ಹೋಗಿ ದಾರ ಬಂದಿದೆ. ಆ ದಾರವನ್ನು ಯಾವ ರೀತಿ ಹಾಕಿಕೊಳ್ಳೋದು ಅಂತ. ಇದೆಲ್ಲ ಕೆಲವೊಂದು ಕಾಮ್ಯ. ಇದನ್ನು ನಿಷ್ಕಾಮವಾಗಿ ಮಾಡಬಾರದು ಅಂತಲ್ಲ. ಪವಿತ್ರಾಧಿವಾಸನ ವಿಧಿ, ವಿಷ್ಣು ಪವಿತ್ರಾರೋಪಣ ವಿಧಿ, ಎಲ್ಲ ದೇವತೆಗಳಿಗೆ ಅನ್ವಯವಾಗುವಂತಹ ಪವಿತ್ರಾರೋಪಣ,
ಆಮೇಲೆ ದೇವಾಲಯ ನಿರ್ಮಾಣ ವಿಧಿ, ಅದನ್ನು 38ನೆಯ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಇನ್ನು 39ನೆಯ ಅಧ್ಯಾಯ ಅದನ್ನು ಹೇಳಬೇಕಿತ್ತು. ಬಹಳ ದಿವಸ ಆಗಿತ್ತು ಅಗ್ನಿಪುರಾಣವನ್ನು ಮಾಡಲಿಕ್ಕೆ ಶುರು ಮಾಡಿ. ಅಂದರೆ ಬಹಳ ದಿವಸ ಇದಾಗಿತ್ತು, ಬಂದಾಗಿತ್ತು, ಏನೋ ಕಾರಣದಿಂದ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದರಿಂದ ನಾನು ಅಲ್ಲಿಂದ ಇಲ್ಲಿಯ ತನಕ ಒಂದು ವಿಷಯವನ್ನು ನಿರೂಪಣೆ ಮಾಡಿಕೊಂಡು ಬರಬೇಕಾಯಿತು. ವಿಷ್ಣಾದೀನಾಂ ಪ್ರತಿಷ್ಠಾದಿ ವಕ್ಷೇ ಬ್ರಹ್ಮನ್ ಶೃಣುಷ್ವಮೇ ಪ್ರೋಕ್ತಾನಿ ಪಂಚರಾತ್ರಾಣಿ ಸಪ್ತರಾತ್ರಾಣಿ ವೈಮಯಾ. ಇನ್ನು ವಿಷ್ಣು ಮೊದಲಾದ ದೇವತೆಗಳ ಪ್ರತಿಷ್ಠೆಯ ಬಗ್ಗೆ ನಾನು ಹೇಳ್ತೇನೆ. ಮುನಿಗಳೆಲ್ಲ ಯಾವ ರೀತಿ ಈ ಪ್ರತಿಷ್ಠೆಯನ್ನು ಮಾಡಬೇಕು ಅಂತ ನಿರೂಪಣೆ ಮಾಡಿದ್ದಾರೆ. ಇದನ್ನು ಮುಖ್ಯವಾಗಿ ಹೇಳೋದು ಹಯಶೀರ್ಷ ತಂತ್ರ ಅಂತ, ಹಯಗ್ರೀವ ತಂತ್ರ ಅಂತ, ಹಯಗ್ರೀವ ಸಂಹಿತ ಅಥವಾ ಹಯಶೀರ್ಷ ಸಂಹಿತೆ ಅಂತ ಈಗ ಸಿಗತ್ತೆ. ಆ ವಿಧಾನವನ್ನು ಮೊದಲು ಹೇಳ್ತೇನೆ. ಇನ್ನು ತ್ರೈಲೋಕ್ಯ ಮೋಹನ ತಂತ್ರ ಅಂತ ಇದೆ, ಪಂಚರಾತ್ರದ ತಂತ್ರ, ವೈಭವ ಸಂಹಿತ, ಪೌಷ್ಕರ ಸಂಹಿತ, ಆಮೇಲೆ ಗಾರ್ಗ್ಯ ಸಂಹಿತ, ನಾರದೀಯ ಸಂಹಿತ, ಶ್ರೀಪ್ರಶ್ನ ಸಂಹಿತ ಅಂತ ಇದೆ ಪಂಚರಾತ್ರದ್ದೇ. ಶಾಂಡಿಲ್ಯ ಸಂಹಿತ ಅಂತ ಇದೆ, ಈಶ್ವರ ಸಂಹಿತ ಅಂತ ಇದೆ, ಶೌನಕ ಸಂಹಿತ ಅಂತ ಇದೆ, ಆಯ್ತೆ, ವಸಿಷ್ಠ ಸಂಹಿತ ಅಂತ ಇದೆ, ಸ್ವಯಂಭುವ ಸಂಹಿತ, ಕಪಿಲ ಸಂಹಿತ, ತಾರ್ಕ್ಷ್ಯ ಸಂಹಿತ, ನಾರಾಯಣ ಸಂಹಿತ, ಅತ್ರಿ ಸಂಹಿತ, ನಾರಸಿಂಹ ಸಂಹಿತ, ಆನಂದ ಸಂಹಿತ, ಅರುಣ ಸಂಹಿತ, ಬೋಧಾಯನ ಸಂಹಿತ, ಅಷ್ಟಾಂಗ ಸಂಹಿತ, ವಿಶ್ವ ಸಂಹಿತ, ಈ ತರಹದ ಮಂತ್ರಗಳು ಇವೆ, ಈ ತರಹದ ಸಂಹಿತಾ ಗ್ರಂಥಗಳು ಇದೆ. ಈ ಸಂಹಿತಾ ಗ್ರಂಥಗಳ ಸಾರವನ್ನು ನಿಮಗೆ ಹೇಳ್ತಾ ಇದ್ದೇನೆ. ಅಂದರೆ ಯಾವ ರೀತಿ ದೇವರ ಪ್ರತಿಷ್ಠೆ ಮಾಡಬೇಕು ಅಂತ. ಒಂದು ದೇವಾಲಯ ಅಂತನ್ನೋದು ವಿಚಿತ್ರ. ನಾವು ಇವತ್ತು ಅದರಿಂದ ದೂರ ಬಂದಿದ್ದೇವೆ. ಒಂದು ದೇವಾಲಯ ಹೇಗೆ ಇರುತ್ತೆ, ಹೇಗಿರಬೇಕು ಅನ್ನೋದರಿಂದ, ತಂತ್ರಶಾಸ್ತ್ರದ ಒಂದು ಕಾನ್ಸೆಪ್ಟಿನಿಂದ ಸ್ವಲ್ಪ ದೂರ ಬಂದಿದ್ದೇವೆ. ಆದರೆ ಪೂಜೆ ಎಲ್ಲ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಆದರೆ ಪ್ರಾಚೀನವಾದ ದೇವಾಲಯ, ಅವತ್ತು ಮಠ ಬೇರೆ, ದೇವಾಲಯ ಬೇರೆ. ದೇವಾಲಯ ಮಠ ಎರಡು ಯಾವತ್ತೂ ಒಂದಾಗಿರ್ತಿರಲಿಲ್ಲ. ಯಾಕೆಂದರೆ ಮಠ ಅನ್ನೋದು ಛಾತ್ರಾದಿ ನಿಲಯ, ದೇವಾಲಯ ಅನ್ನೋದು ಎಲ್ಲ ಕಲೆಗಳ ನಿಲಯ. ನಿನ್ನೆ ಅದು ಬಂತಲ್ಲ, ನೃತ್ಯದಲ್ಲಿ, ಗೀತೆಯಲ್ಲಿ ಆಸ್ವಾದನೆ ಮಾಡುವವರು, ನೃತ್ಯ ಗೀತೆಯ ಮೂಲಕ ದೇವರನ್ನು ಆರಾಧನೆ ಮಾಡುವವರು ಗಾಂಧರ್ವ ಲೋಕವನ್ನು ಹೊಂದುತ್ತಾರೆ ಅಂತ ಅಲ್ಲಿ ಇತ್ತು. ಆ ತರಹ ಅದರಿಂದ ಬೇರೆ ಬೇರೆ ಇದು, ಮೊದಲು ಬೇರೆ ಬೇರೆನೇ ಇತ್ತು. ಈಗ ಮಠದ ಆಡಳಿತದ ರೀತಿ ದೇವಾಲಯದ ಆಡಳಿತವನ್ನು ಮಾಡ್ತಾ ಇದ್ದೇವೆ. ದೇವಾಲಯದ ಆಡಳಿತದಲ್ಲಿ ಪೂರ್ತಿ ಕಲೆಗೆ ಆಸರೆ. ಆ ಶಿಲ್ಪ ಕೆತ್ತುವುದರಿಂದ ಹಿಡಿದು, ನೀವು ಬೇಕಾದರೆ ಎಲ್ಲ ಪ್ರತಿಮೆಯನ್ನು ನೋಡಿ. ದೇವಾಲಯದಲ್ಲಿ ಶಿಲ್ಪ ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಶಿಲ್ಪ, ಹೆಣ್ಣಿನ ವಿವಿಧ ಭಂಗಿಗಳ ಶಿಲ್ಪ, ಶೃಂಗಾರ ರಸವನ್ನು ಉದ್ದೀಪನ ಮಾಡುವಂತಹ ಶಿಲ್ಪ. ಯಾಕೆಂದರೆ ಧರ್ಮ, ಅರ್ಥ, ಕಾಮ ಮೂರೂ ಕೂಡ ಸಮವಾಗಿ ನಡೀಬೇಕು. ದೇವಾಲಯ ಅನ್ನೋದು ಆ ತರಹದ ಒಂದು ಸಮಾರಾಧನ, ಎಲ್ಲವೂ ಸೇರಿರೋದು. ಮಠ ಅನ್ನೋದು ಕೇವಲ ವಿದ್ಯಾ ರಸಿಕರಿಗೆ ಇರುವಂಥದ್ದಾಗಿತ್ತು ಆಗ. ಆದರೆ ಈಗ ಏನಾಗಿದೆ, ಆ ಕಾನ್ಸೆಪ್ಟೇ ಹೋಗಿ ಮಠಗಳೆಲ್ಲ, ದೇವಾಲಯಗಳೆಲ್ಲ ಮಠದ ಆಡಳಿತಕ್ಕೆ ಬಂದು, ಯಾಕೆಂದರೆ ಆ ಊರಿನವರು ಅಂತ ಹೇಳಿ ಗಟ್ಟಿ ಇರೋದಿಲ್ಲ, ಬಂದು ಅದೇನಾಗಿದೆ, ಎಲ್ಲ ಮಿಕ್ಸಪ್ ಆಗಿದೆ. ಇದು ಇರುವಂಥದ್ದು. ಪಂಚರಾತ್ರ ಸಂಹಿತೆಗಳಲ್ಲಿ ಇಷ್ಟೊಂದು ದೇವಾಲಯದಲ್ಲಿ ದೇವತಾ ಪ್ರತಿಷ್ಠೆ ಅಷ್ಟು ಇದೆ.
ಪ್ರತಿಷ್ಠಾಂ ಹಿ ದ್ವಿಜ ಕುರ್ಯಾತ್ ಮಧ್ಯದೇಶಾದಿ ಸಂಭವ ಸಕಚ್ಛ ದೇಶ ಸಂಭೂತಃ ಕಾವೇರಿ ಕೊಂಕಣೋದ್ಧತಃ ಕಾಮರೂಪ ಕಲಿಂಗೋತ್ಥಃ ಕಾಂಚಿ ಕಾಶ್ಮೀರಕ್ಕೆ ಸ್ಥಿತಃ ಆಕಾಶವಾಯುತೇಜೋಂಬು ಭೂರೇತಾ ಪಂಚರಾತ್ರಯಃ. ಯಾವ ಬ್ರಾಹ್ಮಣ ಪ್ರತಿಷ್ಠೆಯನ್ನು ಮಾಡಬಹುದು ಅಂತ ಒಂದು ಚಿಂತನೆ. ಇಲ್ಲಿ ಹೇಳಿರುವ ದೇಶಗಳು ಅದು ನಮಗೆ ಇವತ್ತು ಅರ್ಥ ಆಗದ ಸಂಗತಿ. ಅವರು ಹೇಳ್ತಾರೆ, ಮಧ್ಯ ದೇಶದಲ್ಲಿ ಹುಟ್ಟಿದ ಬ್ರಾಹ್ಮಣ ಎಲ್ಲ ಕಡೆ ಪ್ರತಿಷ್ಠೆಗಳನ್ನು ಮಾಡಬಲ್ಲ ಅಂತ. ಅಂದರೆ ಮಧ್ಯಪ್ರದೇಶ ಅಂತ ಹೇಳೋದಕ್ಕಿಂತ ಉತ್ತರ ಪ್ರದೇಶ ಅನ್ಬೇಕು. ಯಾಕೆಂದರೆ ಆವಾಗ ಇದನ್ನು ಹೇಳಿದ ಕಾಲದಲ್ಲಿ ಅಫ್ಘಾನಿಸ್ತಾನದ ತನಕ ನಮ್ಮದೇ ಇತ್ತು. ಮಧ್ಯ ದೇಶ ಅಂದಾಗ ಅವಾಗ ಏನಾಗತ್ತೆ, ಉತ್ತರ ಪ್ರದೇಶ ಆಗತ್ತೆ. ಉತ್ತರ ಪ್ರದೇಶದಲ್ಲಿ ಹುಟ್ಟಿದ ಬ್ರಾಹ್ಮಣ ಪ್ರತಿಷ್ಠೆಯನ್ನು ಮಾಡಬಹುದು. ಅಲ್ಲ, ಇರಬಹುದು, ಇಂಟರ್ಪೋಲೇಷನ್ ಕೂಡ ಇರಬಹುದು. ಆದರೆ ನಾವು ಗಮನಿಸ್ಕೊಳ್ಳೋಣ ಅಲ್ಲಿ ಏನು ತಂತ್ರ ಇದೆ. ನಮಗೆ ಇಲ್ಲಿ ಇದೊಂದು ಅಧ್ಯಯನ. ಭಾಗವತ ಬಿಟ್ಟು ಬೇರೆ ಪುರಾಣಗಳು ಏನಾಗುತ್ತೆ, ನಾವು ಅದನ್ನು ತಟಸ್ಥವಾಗೇ ನೋಡ್ತಾ ಹೋಗಬೇಕು. ಭಾಗವತದಲ್ಲಿ ಇನ್ವಾಲ್ವ್ ಆಗಬೇಕು. ಭಾಗವತ ಬಿಟ್ಟು ಬೇರೆ ಪುರಾಣಗಳನ್ನು ತಟಸ್ಥವಾಗಿ ನೋಡೋದನ್ನು ಕಲಿಬೇಕು. ಹೀಗಿದೆ. ಇದರಲ್ಲಿ ಎಷ್ಟು ಸಮ್ಮತ ಭಾಗವತಾದಿಗಳಿಗೆ ಈಗಿನ ತಂತ್ರಶಾಸ್ತ್ರಾದಿಗಳಿಗೆ ಅಂತ ನೋಡೋದು. ಯಾಕೆ ಇವತ್ತಿಗೂ ಕೂಡ ಉತ್ತರ ಪ್ರದೇಶದಲ್ಲಿ ದೇವತಾ ಪ್ರತಿಷ್ಠೆಯನ್ನು ಮಾಡುವವರು ಬಹಳ ಅಭಿಷೇಕ, ಆಮೇಲೆ ತತ್ವಮಂತ್ರಗಳ ಇದು ಚಿಂತನೆ ಇತ್ಯಾದಿಗಳನ್ನೇನನ್ನೂ ಮಾಡಲ್ಲ. ಕೇವಲ 2 ದರ್ಭೆ, ಅದರಿಂದ ಇಷ್ಟು ಲಕ್ಷ ಜಪ ಮಾಡಬೇಕು ಅಂತ ಇಲ್ಲಿ ದೇವರು ಬಂದು ಕೂಡಬೇಕು. ಹಾಗೆ ಮಾಡ್ತಾರೆ. ತಂತ್ರಶಾಸ್ತ್ರದಲ್ಲಿ ಅದೂ ಒಂದು ಕ್ರಮ ಇದೆ. ಆಯ್ತಾ? ಒಂದು ಆಚಾರ್ಯರು ಹೇಳಿದ ಪ್ರತಿಷ್ಠೆ ಮೊದಲಾದವುಗಳೆಲ್ಲ ಎಷ್ಟು ಲಕ್ಷಾಂತರ ಖರ್ಚಾಗುವಂತಹ ವ್ಯವಸ್ಥೆಗಳನ್ನೇ ಆಚಾರ್ಯರು ಹೇಳಿರೋದು. ಅಂದರೆ ಮಧ್ವಾಚಾರ್ಯರು, ಆಚಾರ್ಯರು ಮಧ್ವಾಚಾರ್ಯರು. ಆದರೆ ತಂತ್ರಗಳಲ್ಲಿ ಅದೇ ಇದೆ. ಆದರೆ ಉತ್ತರ ಪ್ರದೇಶದ ತಂತ್ರದಲ್ಲಿ ಇವತ್ತಿಗೂ 2 ದರ್ಭೆ ಇಟ್ಕೊಳ್ತಾರೆ. ಮೂರ್ತಿಯಲ್ಲಿ ಆ ದರ್ಭೆಯನ್ನು ತಾಗಿಸಿ ಇವರು ಇಷ್ಟು ಲಕ್ಷ ಜಪ ಮಾಡಬೇಕು ಅಂತ ಮಾಡ್ತಾರೆ. ಅಷ್ಟೇ ಅವರ ಪ್ರತಿಷ್ಠೆ. ಅದು ಎಲ್ಲ ಇಡೀ ಬ್ರಹ್ಮಾಂಡವನ್ನು ಚಿಂತನೆ ಮಾಡ್ತಾರೆ ಅವರು, ತಂತ್ರದಲ್ಲೇ ಹೇಳಿದ ಹಾಗೆ. ಇದು ಮಧ್ಯದೇಶಾದಿ ಸಂಭವ ದ್ವಿಜಃ ಪ್ರತಿಷ್ಠಾಂ ಕುರ್ಯಾತ್. ಅದೇ ಮಧ್ಯ ಅಂದರೆ ಈಗಿನ ಮಧ್ಯಪ್ರದೇಶ ಅಂತಲೂ ತಗೊಳ್ಳಿಕ್ಕಾಗಲ್ಲ ಅಂತ ನಾನು ಹೇಳಿದೆ. ಇನ್ನು ನಕಚ್ಛ ದೇಶ ಸಂಭೂತಃ, ತುದಿಯ ದೇಶಗಳಲ್ಲಿ ಹುಟ್ಟಿದವ ಮಾಡಲಿಕ್ಕಿಲ್ಲ. ತುದಿಯ ದೇಶ ಅಂದರೆ ಯಾವ್ದು ಬರುತ್ತೆ? ಆಚೆ ಪಂಜಾಬ ಅದವನು ಪ್ರತಿಷ್ಠೆ ಮಾಡಲಿಕ್ಕಿಲ್ಲ ಅಂತ ಅವರು ವೈದಿಕರು ಅಲ್ಲಿ ಮೊದಲಿಂದಲೂ ಕಡಿಮೆಯೇ ಇದ್ದದ್ದು. ನಮಗೆ ಆಶ್ಚರ್ಯ ಆಗೋದೇನು ಅಂತಂದರೆ, ಸ್ಕಂದಸ್ವಾಮಿಯ ಮತ್ತು ಅನೇಕ ವೇದ ಗ್ರಂಥಗಳು ಅಲ್ಲಿಂದಲೇ ಪ್ರಿಂಟ್ ಆಗಿರೋದು. ಬಾಲಬಂಧು ಪ್ರಕಾಶನ ಅಂತ ಅಲ್ಲಿ ಅವರು ಪ್ರಿಂಟ್ ಮಾಡಿರೋದು. ಹೋಶಿಯಾರ್ಪುರ ಪಂಜಾಬದಲ್ಲಿರೋದು. ಅಲ್ಲಿ ಇರುವವರು ಮಾಡಲಿಕ್ಕಿಲ್ಲ. ಯಾಕೆಂದರೆ ಮಹಾಭಾರತದಲ್ಲಿ ಬೈದಿದ್ದಾರೆ, ಮಲಂ ಪೃಥಿವ್ಯ ಬಾಹ್ಲೀಕಾಹ ಅಂತ, ಭೂಮಿಯ ಕೊಳೆ ಅಂತ. ಅವರು ಅಷ್ಟು ಉಗ್ರವಾಗಿ ಬೈತಾರೆ. ಅಷ್ಟು ಉಗ್ರವಾಗಿ ನಾವು ಬೈಲಿಕ್ಕಾಗಲ್ಲ. ಮಹಾಭಾರತ ಕರ್ಣ ಬೈಯೋದು ಅಂತ ಇಟ್ಕೊಳ್ಳಿ. ಆಮೇಲೆ ಕಾವೇರಿ ಕೊಂಕಣೋದ್ಭವ, ಕಾವೇರಿ ನದಿ ತೀರದಲ್ಲಿ ಹುಟ್ಟಿದವನು ಮಾಡಲಿಕ್ಕಿಲ್ಲ. ಇದು ಬಹಳ ಆಶ್ಚರ್ಯ. ಇದು ಏನಿದು? ಯಾರೋ ಉತ್ತರದವರು ದಕ್ಷಿಣದವ್ರನ್ನ ಕಂಡ್ರೆ ಆಗದೇ ಇರುವವರು ಮಾಡಿರೋದಾ? ಕೊಂಕಣ ದೇಶದಲ್ಲಿ ಹುಟ್ಟಿದವರು ಮಾಡಲಿಕ್ಕಿಲ್ಲ. ಎಲ್ಲಿ? ಕೊಂಕಣದಲ್ಲಿದೆ. ವಾಸ್ತವವಾಗಿ ಗೋವಾ ಅಂತ ಇಟ್ಕೊಂಡ್ರೆ ಏನೋ ಮುಂದೆ ಬರೋದನ್ನ ಇಟ್ಕೊಂಡು ಹೇಳಿದ್ದಾರೆ ಅಂತ ಅನ್ಬಹುದು. ಇನ್ನು ಕಾಮರೂಪ ಕಳಿಂಗೋತ್ಥಃ ಕಾಂಚಿ ಕಾಶ್ಮೀರಕ್ಕೆ ಸ್ಥಿತ, ಯಾರು ಮಾಡಬಹುದು?
ಕಾಮರೂಪ ಅಂದರೆ ಅಸ್ಸಾಮದವ್ರು ಮಾಡಬಹುದು ಅಂತ. ಇವತ್ತು ನಾವು ಅಸ್ಸಾಮದವ್ರನ್ನ ಒಪ್ಲಿಕ್ಕಾಗತ್ತಾ? ಅಲ್ಲ, ಮತ್ತೆ ಉಚ್ಚಾರದಲ್ಲಿಯೂ ಕೂಡ ಕಳಿಂಗ ಮತ್ತು ಅಸ್ಸಾಮದವರು ಹಿಂಗೆ ಹೇಳೋದು ಅಂದರೆ ಹತಾಯು ಅಂತಾರೆ, ಹತಾಯುರ್ಭವ ಅಂತ ಆಶೀರ್ವಾದ ಮಾಡ್ತಾರೆ. ಶತಾಯುರ್ಭವ ಅನ್ನಲಿಕ್ಕೆ ಶಕಾರಕ್ಕೆಲ್ಲ ಹಕಾರ ಹೇಳ್ತಾರೆ, ಅಂದರೆ ಆಯುಷ್ಯ ಎಲ್ಲ ಹೋಗ್ಬಿಡ್ಲಿ ಅಂತಂದು ಹಾಗಿರುತ್ತದೆ. ಅದರಿಂದಾಗಿ ಈ ಮಾತನ್ನು ಹೇಗೆ ನಾವು ತಗೊಳ್ಳೋದು ಕಷ್ಟ. ಇನ್ನು ಕಳಿಂಗೋತ್ಥಃ, ಕಾಮರೂಪ ಮತ್ತು ಕಳಿಂಗ ಅದರಲ್ಲಿ ಹುಟ್ಟಿದವರು. ಕಾಂಚಿ ಕಾಶ್ಮೀರಕ್ಕೆ ಸ್ಥಿತ, ಕಾಂಚಿ ದೇಶದಲ್ಲಿ ಹುಟ್ಟಿದವರು. ಆವಾಗ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲೇ ಹೈಯೆಸ್ಟ್ ಬ್ರಾಹ್ಮಣರಿದ್ದದ್ದು. ಹೈಯೆಸ್ಟ್ ಬ್ರಾಹ್ಮಣರು ತುಂಡೀರ ಮಂಡಲ ಅಂತ. ಆಂಧ್ರ ಪ್ರದೇಶವನ್ನು ಅವತ್ತು ತುಂಡೀರ ಮಂಡಲ, ವಿಜಯನಗರ ಕಟ್ಟಲಿಕ್ಕೆ ಮೂಲ ಸ್ಫೂರ್ತಿಯ ಆಂಧ್ರ ಪ್ರದೇಶ. ಹೀಗಾಗಿ ವಿಜಯನಗರದವರು ಎರಡೂ ಕಡೆಗೆ ಇದನ್ನು ತಗೊಳ್ತಾ ಇದ್ರು. ಅವರು ಯಾವ ಕಡೆಗೆ? ಎರಡೂ ಕಡೆಗೆ ಎರಡೂ ಭಾಷೆಯನ್ನು ಅವರು ಪ್ರಧಾನ ಅಂತ ಸ್ವೀಕರಿಸಿದರು. ಕೃಷ್ಣದೇವರಾಯರೆಲ್ಲ ಅವರ ಕೃತಿ ಆಮುಕ್ತಮಾಲ್ಯ ಅಂತ ಹೇಳಿ ಅದಿರೋದು ತೆಲುಗಿನಲ್ಲಿ, ಬರೆದಿದ್ದು ತೆಲುಗಿನಲ್ಲಿ. ಕೃಷ್ಣದೇವರಾಯರು ತೆಲುಗಿನಲ್ಲಿ ಬರೆದಿರೋದು. ಕೃಷ್ಣದೇವರಾಯರ ಹೆಸರಿನಲ್ಲಿ ಯಾವುದೋ ಘೋಷಣೆ ಇಟ್ಟರು ಬರೆದ್ರಾ, ಕೃಷ್ಣದೇವರಾಯರೇ ಬರೆದ್ರಾ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಬರೆದಿರ್ಬೋದು, ಬರೆದಿರುವ ಸಾಧ್ಯತೆ ಇದೆ, ಇಲ್ಲ ಅನ್ನಲ್ಲ. ಇನ್ನು ಯಾರು? ಕೃಷ್ಣದೇವರಾಯರ ಹೆಂಡತಿ, ಹೌದು, ತಿರುಮಲಾಂಬ. ಈ ರೀತಿ ಏನಾಗತ್ತೆ, ಇಲ್ಲಿ ಬರೆದಿರೋದನ್ನು ನಾವು ಇವತ್ತು ಆ ಬ್ರಾಹ್ಮಣ ಇದನ್ನು ಮಾಡಲಿಕ್ಕೆ, ಬ್ರಾಹ್ಮಣ ಪ್ರತಿಷ್ಠೆ ಮಾಡಬೇಕು ಅಂದ್ರೆ ಏನರ್ಥ? ಅದೇ ದೇಶದ ಬ್ರಾಹ್ಮಣ ಪ್ರತಿಷ್ಠೆ ಮಾಡಬೇಕು ಅನ್ನೋದು ಇವತ್ತು ಔಟ್ಡೇಟೆಡ್. ಇವತ್ತು ಅದನ್ನು ಒಪ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಮತ್ತು ಮಧ್ಯದೇಶ ಯಾವುದು ಅನ್ನೋದೇ ನಾವು ಚಿಂತನೆ ಮಾಡೋದು ಹಾಗೆ ಅಂತ ಇಟ್ಕೊಳ್ಳಿಕ್ಕಾಗತ್ತಾ? ಅದರಿಂದಾಗಿ ಇದನ್ನು ಒಪ್ಕೊಳ್ಳಿಕ್ಕಾಗಲ್ಲ. ಇನ್ನು ಪಂಚರಾತ್ರಿ ವಿವರ್ಜಿತ ಆಸ್ತಮಯೋ ಉದ್ರಿಕ್ತಾ ಪಂಚರಾತ್ರಿಷು ಪಂಚರಾತ್ರಿ ವಿವರ್ಜಿತ ಬ್ರಹ್ಮಾಹಂ ವಿಷ್ಣುರಮಲ ಇತಿ ವಿದ್ಯಾತ್ ಸದೇಶಿಕ. ಅವನು ತನ್ನ ಈ ತರಹ ಯಾರು ಪ್ರತಿಷ್ಠೆ ಮಾಡ್ತಾನೆ ಅವನು ತನ್ನ ಎಲ್ಲ ಮನೋಮನಗಳನ್ನು ಕಳೆದುಕೊಂಡು ನನ್ನಲ್ಲಿ ದೇವರ ಪೂರ್ಣ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡಿ ಪ್ರತಿಷ್ಠೆ ಮಾಡಬೇಕು. ಸರ್ವಲಕ್ಷಣಹೀನೋಪಿ ನಗುರುಸ್ತಂತ್ರಪಾರಗ ನಮಸಾಭಿಮುಖಾ ಸ್ಥಾಪ್ಯಾ ದೇವಾನತ ಪರಾಂಗುಖಾ. ಇನ್ನು ಒಬ್ಬ ಗುರು ಅವನು ಲಕ್ಷಣಹೀನನಾಗಿರ್ತಾನೆ. ಗುರುವಿನ ಲಕ್ಷಣ ಅಂತ ಏನಿದೆ ಅದಿಲ್ಲ ಅಂತ ಇಟ್ಕೊಳ್ಳೋಣ, ಅಂದರೆ ದೈಹಿಕವಾಗಿ. ಇನ್ನು ತಂತ್ರಪಾರಗತ್ವವೂ ಇಲ್ಲ, ತಂತ್ರಶಾಸ್ತ್ರವನ್ನೂ ನೋಡಿರೋದಿಲ್ಲ. ಆದರೆ ದೇವತೆಗಳನ್ನು ಏನು ಮಾಡಬೇಕು? ನಿಮಗೇನು ತಂತ್ರ ಗೊತ್ತಿಲ್ವಾ? ಅಭಿಮುಖವಾದ ದೇವತೆಗಳನ್ನು ಪ್ರತಿಷ್ಠೆ ಮಾಡಬೇಕು. ನಗರಾಭಿಮುಖ ಸ್ಥಾಪ್ಯ ಅಂತ ಒಂದು ಪಾಠ, ನಮಸಾಭಿಮುಖ ಸ್ಥಾಪ್ಯ ಅಂತ ಒಂದು ಪಾಠ. ನಗರ ಅಭಿಮುಖ ಸ್ಥಾಪ್ಯ, ನಗರಕ್ಕೆ ಅಭಿಮುಖವಾಗಿ ಇರಬೇಕು. ನಮಸ್ಕಾರ ಮಾಡುವಾಗ ಅಭಿಮುಖವಾಗಿರ್ಬೇಕು. ನಮಸಾ ಅಭಿಮುಖ ಸ್ಥಾಪ್ಯ. ಯಾಕೆಂದರೆ ದೇವ್ರಿಗೆ ನಮಸ್ಕಾರ ಮಾಡಿ ದೇವ್ರು ನೋಡ್ಬೇಕಲ್ವಾ? ನೋಡಲ್ಲ ಅಂತ ಆಚೆ ಕೂತಿರೋ ದೇವರನ್ನು ಪ್ರತಿಷ್ಠೆ ಮಾಡಬಾರದು. ಯಾಕೆಂದರೆ ನಮಗೆ ನೋಡಬೇಕು, ನಮಗೆ ಆಚೆ ಇರಬೇಕು, ಅದಕ್ಕೆ ಪ್ರತಿಷ್ಠೆ ಮಾಡ್ತಾ ಇರೋದು. ಹೀಗಾಗಿ ದೇವರು ಆ ಪ್ರತಿಮೆಯಲ್ಲಿ ಸನ್ನಿಹಿತನಾಗಿ ನಮ್ಮನ್ನು ನೋಡಲಿ ಅಂತ ತಾನೇ ಪ್ರತಿಷ್ಠೆ ಮಾಡಬೇಕಾಗಿರೋದು. ಶಿಡ್ಲಘಟ್ಟ ದೇವರು ಹೇಗಿದೆ? ಹೌದಾ? ಎಲ್ಲ ಹೇಳ್ತಾ ಇದ್ರು ಚಿಕ್ಕಂದಿನಿಂದ. ಮತ್ತೆ ನೀವು ಹೆಂಗೆ ನೋಡೋದು? ಮತ್ತೆ ಕನ್ನಡಿ ಇಟ್ಟಿದಾರ ಅಲ್ಲಿ? ಹಾಂ, ಯಾವ ದೇವರು? ಅದೇ ನಾನು ಶಿಡ್ಲಘಟ್ಟ ಅಂತ ಅನ್ನೋದನ್ನ ಚಿಕ್ಕಂದಿನಿಂದ ಬೈಗುಳುಗಳಲ್ಲಿ ಕೇಳ್ತಾ ಇದ್ದೆ. ಶಿಡ್ಲಘಟ್ಟ ದೇವ್ರ ಥರ ಹಿಂದೆ ತಿರ್ಕೊಂಡು ಬರ್ತಾನೆ ಅಂತ.
ಶಿಡ್ಲಘಟ್ಟದ ರಥದ ದೇವರ ತರಹ ಹಾಗೆ ಅಂತ ನನಗೆ ಆಮೇಲೆ ಇಲ್ಲ ಅಂತ ಅಂದ್ಕೊಂಡಿದೆ. ಆದರೆ ಅಲ್ಲಿಯೂ ಕೂಡ ಬೆನ್ನು ತಿರುಗಿಸಿ ನಿಂತ ದೇವತಾ ಪ್ರತಿಷ್ಠೆ ಮಾಡಲಿಕ್ಕಿಲ್ಲ ಅಂತಾರೆ. ನಮಸಾಭಿಮುಖ ಸ್ಥಾಪ್ಯಾ ನಚ ದೇವ ನಚ ಪರಾಂಗುಖಾ, ಬೆನ್ನು ತಿರುಗಿಸಿಯೂ ಇರಬಾರದು, ನಮ್ಮನ್ನು ನೋಡೋ ಹಾಗಿರ್ಬೇಕಪ್ಪ. ಕುರುಕ್ಷೇತ್ರೇ ಗಯಾದೌಚ ನದೀನಾಂತು ಸಮೀಪತಃ ಬ್ರಹ್ಮ ಮಧ್ಯೇತು ನಗರೇ ಪೂರ್ವೇ ಚಕ್ರಸ್ಯ ಶೋಭನಂ. ಸರಿ, ಎಲ್ಲಿ ಯಾವ್ಯಾವ ದೇವರನ್ನು ಪ್ರತಿಷ್ಠೆ ಮಾಡಬೇಕು? ಬ್ರಹ್ಮನನ್ನು ಪ್ರತಿಷ್ಠೆ ಮಾಡಬೇಕಾದ್ರೆ ಮಧ್ಯ ದೇಶದಲ್ಲಿ ಪ್ರತಿಷ್ಠೆ ಮಾಡಬೇಕು, ನಗರದ ಸೆಂಟರ್ ಪಾಯಿಂಟಲ್ಲಿ ಬ್ರಹ್ಮದೇವರ ದೇವಸ್ಥಾನವನ್ನು. ಬ್ರಹ್ಮದೇವ್ರ ಪೂಜೆ ಗೀಜೆ ಇಲ್ಲ ಅಂತೆಲ್ಲ ಏನೇನೋ ಕಥೆಗಳೆಲ್ಲ ಹೇಳ್ತಾರೆ. ಆದರೆ ಉಡುಪಿಯ ಹತ್ತಿರದಲ್ಲೇ ಕಟ್ಟಿಂಗೇರಿಯಲ್ಲಿ ಬ್ರಹ್ಮದೇವರ ದೇವಸ್ಥಾನ ಇದೆ. ಮಾಧ್ವರೇ ಪೂಜೆ. ಅದರಿಂದಾಗಿ ಅಲ್ಲ, ಬ್ರಹ್ಮದೇವರನ್ನು ಹೇಳ್ತಾರೆ, ಲಿಂಗನೂ ಇದೆ. ಬ್ರಹ್ಮದೇವರ ಪೂಜೆ ನೇರವಾಗಿದೆ. ಮತ್ತೆ ಪುಷ್ಕರದಲ್ಲಿದೆ. ಬ್ರಹ್ಮದೇವರ ಇದು ಪೂಜೆ ಇಲ್ಲ ಅಂತ ಶಾಪ ಕೊಟ್ಟರು ಅಂತ ಯಾರು ಹೇಳ್ತಾರೋ, ಇವು ಪೂಜೆ ಮಾಡಬಾರ್ದು ಅಂತ ಇವ್ರಿಗೆ ಶಾಪ ಕೊಟ್ಟಿರ್ಬೇಕಷ್ಟೆ. ಮತ್ತೆ ಮಧ್ವಾಚಾರ್ಯರು ಬ್ರಹ್ಮದೇವರ ಒಂದು ಸೂಕ್ತವನ್ನು ವಿದ್ಯಾದಿ ಸಿದ್ಧಿಗಾಗಿ, ವಿದ್ಯೆಯ ಹೊಳಹಿಗಾಗಿ ದಿವಸ ಪಾರಾಯಣ ಮಾಡಿ ಅಂತ ವಿಧಾನ ಮಾಡ್ತಾರೆ ತಂತ್ರಸಾರ ಸಂಗ್ರಹದಲ್ಲಿ. ಅದು ಹೆಂಗೆ ಇಲ್ಲ ಅಂತ ಹೇಳ್ತಾರೋ ದೇವ್ರಿಗೆ ಗೊತ್ತು. ಆಮೇಲೆ ಬ್ರಹ್ಮದೇವರ ಅಷ್ಟಾಕ್ಷರ ಮಂತ್ರವನ್ನು ಉಪದೇಶ ಮಾಡ್ತಾರೆ, ಪಂಚಾಕ್ಷರ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಬ್ರಹ್ಮದೇವರದ್ದು ಬ್ರಹ್ಮದೇವರ ಸೂಕ್ತ ಹೇಳ್ತಾರೆ, ಎಲ್ಲವನ್ನು ಮಾಡ್ತಾರೆ. ಅದು ಹೆಂಗೆ ಬ್ರಹ್ಮದೇವ್ರಿಗೆ ಪೂಜೆ ಇಲ್ಲ ಅಂತ ಅದು ಬಂತು, ದೇವರಿಗೆ ಗೊತ್ತು. ಮಾಡಬಹುದು, ಅಲ್ಲ ಸ್ವಾಮಿಗಳೆಲ್ಲ ಮಾಡಲ್ಲ ಅಂದರೆ ಹೌದು, ಇರಬಹುದು. ಮುಖ್ಯ ಪ್ರಾಣನನ್ನು ಇಟ್ಕೊಂಡು ಮಾಡ್ಬೋದು. ಮುಖ್ಯ ಪ್ರಾಣನನ್ನು ಇಟ್ಕೊಳ್ಬೇಕಾದ್ರೆ ಬ್ರಹ್ಮದೇವರು ಅಂತ ಚಿಂತನೆ ಮಾಡಬಹುದು. ಆದರೆ ಬ್ರಹ್ಮದೇವರು ಪೂಜೆನೇ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಕಾಣಿಸ್ತಿಲ್ಲ. ಸಂದೀಪ್ ಅವರು ಎದುರುಗಡೆ ಸಿಕ್ಕಾಗ ಪ್ರಶ್ನೆ ಕೇಳಿ ಆಯ್ತಾ? ನಂಗೆ ಕಾಣಿಸ್ತಾ ಇಲ್ಲ. ಅಲ್ಲ, ಕಾಣಿಸ್ತಿಲ್ಲ. ಏನು ಕಾಣಿಸ್ತಾ, ಅದು ಏನು ಬರೀತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಪೂರ್ವೇ ಶಕ್ರಸ್ಯ ಶೋಭನಂ. ಇಂದ್ರನನ್ನ ಪೂರ್ವ ದಿಕ್ಕಿಗೆ ಪ್ರತಿಷ್ಠೆ ಮಾಡಬೇಕು. ಇದು ಒಂದು ಉಪನಿಷತ್ತಿನ ಒಂದು ಹಿನ್ನೆಲೆಯೂ ಇದೆ. ದೇವತೆಗಳನ್ನು ಪೂರ್ವ ದಿಕ್ಕಿನಲ್ಲಿ ಇಂದ್ರ ಇದ್ದಾನೆ, ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ. ನೆಕ್ಸ್ಟ್ ಆ ತರಹ ಬಂದರೆ ದಕ್ಷಿಣ ದಿಕ್ಕಿನಲ್ಲಿ ಯಮ, ಆಮೇಲೆ ನಿರುತಿ, ಪಶ್ಚಿಮ ದಿಕ್ಕಿಗೆ ವರುಣನ ಮೂಲೆಯಲ್ಲಿ ವಾಯು, ಉತ್ತರ ದಿಕ್ಕಿಗೆ ಇಬ್ಬಿಬ್ಬರು ಚಂದ್ರ ಮತ್ತು ಕುಬೇರ. ಅದಾದ ಮೇಲೆ ಅದರ ಮೂಲೆಯ ದಿಕ್ಕಿಗೆ ಈಶಾನ್ಯ. ಮೇಲ್ಗಡೆ ಕಾಮ ಹಾಗೂ ಗರುಡ, ವೀಂದ್ರ ಕಾಮವು. ನಾವು ಹೇಳಿದ ಆ ಕುಬೇರನ್ನ ಮಾರ್ಯಾರೆ, ಬಂದಿದ್ದು ಈ ಕುಬೇರ. ಅದೇ ಇಲ್ಲ, ಊರ್ಧ್ವಕ್ಕಲ್ಲ ಹೇಳ್ತಾನೆ. ಮೇಲ್ಗಡೆ ವೀಂದ್ರ ಮತ್ತೆ ಕಾಮರನ್ನ, ಕೆಳಗಡೆ ಶೇಷಮಿತ್ರವು ಅವಾಚೀನವು, ವೀಂದ್ರ ಕಾಮು ಉದಕ್ತನವು. ಇಲ್ಲಿ ಎಲ್ಲ ಕಡೆ ಅಲ್ಲಿ ಆಯಾ ದೇವತೆಗಳ ಪತ್ನಿ ರೂಪವನ್ನು ಚಿಂತನೆ ಮಾಡಬೇಕು. ನಟ್ಟ ನಡುವಿನ ಭಾಗದಲ್ಲಿ ಧ್ರುವ ದಿಕ್ಕಂತ ಹೇಳ್ತಾರೆ. ಆ ಧ್ರುವ ದಿಕ್ಕಿನಲ್ಲಿ ಬ್ರಹ್ಮದೇವರು ಮತ್ತು ಸರಸ್ವತಿ. ಅದಕ್ಕೆ ನೀವು ನಗರದ ಸೆಂಟರ್ ಪಾಯಿಂಟನ್ನು ತೀರ್ಮಾನ ಮಾಡಿದ್ರೆ ಅಲ್ಲಿ ಬ್ರಹ್ಮದೇವರನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಉಪನಿಷತ್ತಿಗೆ ಕನೆಕ್ಟ್ ಆಗಿ ಇದೆ. ಇನ್ನು ಪೂರ್ವ ದಿಕ್ಕಿನಲ್ಲಿ ಶಕ್ರ, ಅಗ್ನೌ ಅಗ್ನೇಶ್ಚ ಮಾತೃಣಾಂ ಭೂತಾನಾಂ ಚ ಯಮಸ್ಯ ಚ. ಮಾತೃಕಾ ದೇವತೆಗಳನ್ನು ಪೂಜೆ ಮಾಡಬೇಕಾದ್ರೆ ದಕ್ಷಿಣ ದಿಕ್ಕಿಗೆ ಮಾಡಬೇಕು ಅಂತ. ಕಾಮರೂಪ, ಅದೇ ಕಾಮಾಖ್ಯ. ಆ ಕಾಮಾಖ್ಯ ದೇವಿಯ ಇದು ಗೊತ್ತಿಲ್ಲ ನಮಗೆ, ಎಲ್ಲಿ ಅದರ ದ್ವಾರ ಹೇಗಿದೆ ಅದು ಯಾವುದು ಗೊತ್ತಿಲ್ಲ. ಇದು ಅಸ್ಸಾಮದ್ದು, ಅದು ಗೊತ್ತಿಲ್ಲ ನಮಗೆ, ತಿಳ್ಕೊಳ್ಬೇಕು. ದಕ್ಷಿಣದಲ್ಲಿ ಯಮನ ಪೂಜೆ ಇತ್ತು ಅಂತ. ಆಮೇಲೆ ದಕ್ಷಿಣದಲ್ಲಿ ಚಂಡಿಕಾ ದೇವತೆ, ಆಮೇಲೆ ಪಿತೃದೈತ್ಯಾದಿಗಳು.
ನೈಋತ್ಯದಲ್ಲಿ ದೈತ್ಯಾದಿಗಳನ್ನು ಅಲ್ಲಿ ಇಡಬೇಕು, ನೈಋತ್ಯ ದಿಕ್ಕಿನಲ್ಲಿ. ವರುಣಾದೇಶ್ಚ ವಾರುಣೆ, ವರುಣನನ್ನ ವಾರುಣದಲ್ಲಿ. ವಾಯೋರ್ನಾನಸ್ಯ ವಾಯವ್ಯೆ, ವಾಯೋರ್ಗ್ರಾಮಸ್ಯ ಅಂತ ಪಾಠ. ವಾಯವ್ಯದಲ್ಲಿ ಸೌಮ್ಯದಲ್ಲಿ ಯಕ್ಷರು, ಗುಹ, ಸ್ಕಂದ ಇವರ ಪೂಜೆ ಇರುತ್ತೆ. ಚಂಡೀಶಸ್ಯ ಮಹೇಶಸ್ಯ ಐಷೆ ವಿಷ್ಣುಶ್ಚ ಸರ್ವಶಃ. ಇನ್ನು ಈಶಾನ್ಯ ದಿಕ್ಕಿನಲ್ಲಿ ಚಂಡೀಶ ಅಂತ ಒಬ್ಬ ದೇವತೆಯನ್ನು ಹೇಳ್ತಾರೆ. ಮಹೇಶ ಅಂದರೆ ರುದ್ರದೇವರು, ವಿಷ್ಣು, ಈ ರೀತಿ ಹಾಕಬೇಕು. ಇಷ್ಟನ್ನು ನಾವು ಇವತ್ತು ನೋಡಿ ವಿಷ್ಣು ತತ್ವ ನಿರ್ಣಯಕ್ಕೆ ಬರೋಣ. ಪೀಠದೇವತೆಗಳಲ್ಲಿ ಸರಿಸುಮಾರು ಪೀಠದೇವತೆಗಳಲ್ಲಿ ಇದ್ದ ಹಾಗೆ ಬರ್ತಾ ಇದೆ, ಪೂರ್ತಿ ಅಲ್ಲ, ಸರಿಸುಮಾರು. ಪೀಠ ಪೂಜೆಯಲ್ಲಿ ಯಾವ ರೀತಿ ನಾವು ದೇವತೆಯನ್ನು ಚಿಂತನೆ ಮಾಡ್ತೇವೆ ಅದೇ ರೀತಿ ಇಲ್ಲಿಯೂ ಕೂಡ ಸರಿಸುಮಾರಿದೆ. ಇಷ್ಟು ನಾವು ಇವತ್ತು ನೋಡಬಹುದಾದದ್ದು. ನಾನು ಒಂದು ಕರೆಕ್ಟ್ 5 ನಿಮಿಷ ಬಿಟ್ಟು ವಿಷ್ಣು ತತ್ವ ನಿರ್ಣಯವನ್ನು ಮಾಡ್ತೇನೆ. ತಪ್ತಾ ಇದ್ದರೆ ತಪ್ತಾನೇ ಇರುತ್ತೆ ಅನ್ನುವ ದೃಷ್ಟಿಯಿಂದ ಇವತ್ತು ಕೆಲವು ಒತ್ತಡಗಳಿದ್ದರೂ ನಾನು ಇಲ್ಲಿ ಬಂದು ಮಾಡಿದ್ದು. ಮತ್ತು ಮುಂದಿನ ಸರ್ತಿಯಿಂದ ಯಥಾಪ್ರಕಾರ ಅಗ್ನಿ ಪುರಾಣವನ್ನು ಚಿಂತನೆ ಮಾಡೋದು. ಈಗ ಸರಿಯಾಗಿ 5 ನಿಮಿಷ ಬಿಟ್ಟು ವಿಷ್ಣು ತತ್ವ ನಿರ್ಣಯ.